ಅವರ ತಮ್ಮನನ್ನೇ ಅವರಿಗೆ ಗೆಲ್ಲಿಸಿಕೊಳ್ಳೋದಕ್ಕಾಗಲಿಲ್ಲ, ಇನ್ಯಾವ ಒಕ್ಕಲಿಗ ನಾಯಕ ಅಂತ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ತಮ್ಮನನ್ನೇ ಗೆಲ್ಲಿಸಿಕೊಳ್ಳೋದಕ್ಕಾಗಲಿಲ್ಲ, ಒಕ್ಕಲಿಗ ಬೆಲ್ಟ್ ಆಗಿದ್ರು ಕೂಡ ಗೆಲ್ಲಿಸಿಕೊಳ್ಳೋದಕ್ಕಾಗಲಿಲ್ಲ, ಒಕ್ಕಲಿಗ ನಾಯಕ ಆಗೇ ಇಲ್ಲ ಅವರು ಅಂತ DCM ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. DKಶಿ ಒಕ್ಕಲಿಗ ನಾಯಕ ಈಗಲೂ ಆಗಿಲ್ಲ, ಮುಂದೆಯೂ ಆಗಲ್ಲ. ಅವರು ಒಕ್ಕಲಿಗ ನಾಯಕ ಅಂತ ಅಂದರೆ ಯಾರೂ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಹಣಬಲ, ಅಧಿಕಾರ ಬಲ ಮತ್ತು ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು, BJPಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದರೆ ಏನರ್ಥ? ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ದರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾಕೆ ಸೋತ್ರಿ ನೀವು? ನಿಮ್ಮ ತಮ್ಮನ ಗೆಲ್ಸೋಕ್ಕಾಗಿಲ್ಲ ನೀವು. ಒಕ್ಕಲಿಗರ ಬೆಲ್ಟು ಕನಕಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಬೆಲ್ಟ್, ಅದು ಪೂರ್ತಿ ಮೋರ್ ದೆನ್ 60%. ನೀವು ಅಲ್ಲೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ. ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂತಾರೆ. ಯಾರು ನಂಬ್ತಾರೆ? ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಯಾವತ್ತೂ ಒಕ್ಕಲಿಗ ನಾಯಕರು ಆಗೇ ಇಲ್ಲ, ಮುಂದೇನೂ ಆಗೋದು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.